ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಚಾನಲಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತೀನಿ. ಹಾಗೆ ಇವತ್ತು ನಾನು ಮೀನು ಫ್ರೈ ಮಾಡೋಣ ಅಂತ ಹೇಳಿ ಪಾಂಪ್ಲೆಟ್ ಮೀನನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 3/4 kg ಪಾಂಪ್ಲೆಟ್ ಮೀನನ್ನು ತೊಗೊಂಡಿದ್ದೀನಿ. 4 ಮೀನು ಬಂದಿದೆ. ಈಗ ನಾನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆ 1 ಸ್ಪೂನು ಧನಿಯಾವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅರ್ಧ ಸ್ಪೂನು ಟರ್ಮರಿಕ್ಕು ಹಾಕ್ಕೊಳ್ತಾ ಇದ್ದೇನೆ. ಪಾಂಪ್ಲೆಟ್ ಮೀನು ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಗೆ ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಮೀನು ಫ್ರೈ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಹಾಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ ಕೋಟಿಂಗ್ ಬಿಟ್ಕೋಬಾರ್ದು ಅಂತ ಹೇಳಿ. ಮೀನು ಫ್ರೈದು ಕೋಟಿಂಗು ನಾವೀಗ ತವಾ ಫ್ರೈ ಮಾಡಿದರೆ ಅದು ಬಿಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಲಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಇದು ಅರ್ಧ ಭಾಗ. ಹಾಗೆ ಇನ್ನೊಂದು ಅರ್ಧ ಭಾಗ ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ಸ್ವಲ್ಪ ಹುಳಿ ಇದ್ದರೆ, ಖಾರ ಹುಳಿ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇದ್ದರೆ ಮೀನು ಫ್ರೈ ತುಂಬ ಟೇಸ್ಟಾಗಿ ಬರುತ್ತೆ, ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತ. ಇವಾಗ ಲಿಂಬೆಹಣ್ಣು ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಲಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಲ್ಲ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಇನ್ನೊಂದು ಐಟಮ್ ಸೇರಿಸ್ತೀನಿ. ಏನಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತೀನಿ. 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡ್ರೆ ಮೀನು ಫ್ರೈ ಕೋಟಿಂಗ್ ಬಿಟ್ಕೊಳ್ಳಲ್ಲ. ಹಾಗೆ ಚೆನ್ನಾಗಿ ಮೀನು ಫ್ರೈಗೆ ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಅಂತ. ಎಲ್ಲವೂ ಕೂಡ ಮೀನು ಖಾರವನ್ನು ಎಳ್ಕೊಳ್ಳುತ್ತೆ ಅಂತ. ಹಾಗಾಗಿ ಇವಾಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮಸಾಲೆನ ರೆಡಿ ಮಾಡ್ಕೊಳ್ಳುವ. ನೋಡಿ, ಒಂದು ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕು, ಗಂಟಿಲ್ದರ ಹಾಗೆ ಚೆನ್ನಾಗಿ ಇದನ್ನು ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ಇನ್ನೊಂಚೂರು ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ದಪ್ಪ ಇದೆ, ಹಾಗಾಗಿ ನೀರು ನೋಡಿ ಹಾಕ್ಕೋಬೇಕು ನಾವು. ಒಮ್ಮೆಲೆ ಹಾಕ್ಕೊಳ್ಬಾರ್ದು, ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು. ಈಗ ಮಸಾಲೆ ರೆಡಿಯಾಗಿದೆ ನೋಡಿ. ಈಗ ಮೀನನ್ನು ಅಪ್ಲೈ ಮಾಡೋಣ. ಮೀನಿಗೆ ಅಪ್ಲೈ ಮಾಡೋಣ ಮಸಾಲೆನ. ಮಸಾಲೆ ಈ ಕ್ವಾಂಟಿಟಿಯಲ್ಲಿ ಇದ್ದರೆ ಓಕೆ. ಇವಾಗ ಮೀನಿಗೆ ಅಪ್ಲೈ ಮಾಡೋಣ. ಈ ರೀತಿ ಮೀನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು, 2 ಸೈಡು. ಹಾಗೆ ಮೀನಿನ ಹೊಟ್ಟೆ ಒಳಗಡೆ ಭಾಗಕ್ಕೂ ಸ್ವಲ್ಪ ನಾವು ಮಸಾಲೆನ ಅಪ್ಲೈ ಮಾಡಬೇಕು. ನಾನಿವಾಗ ಎಲ್ಲ ಮೀನಿಗೂ ಇದೇ ರೀತಿ ಮಸಾಲೆನ ಅಪ್ಲೈ ಮಾಡ್ಕೊತೀನಿ. ನೋಡಿ, ಎಲ್ಲ ಮೀನಿಗೂ ಇದೇ ರೀತಿ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಡಬೇಕು ನಾವು, ಒಂದು 2 ಅವರ್ ಆದರೂ ಬಿಡಬೇಕು. ಯಾಕಂದರೆ ಅರ್ಧ ಗಂಟೆ ಅಂತಾರೆ, ಬಟ್ ಮೀನು ಚೆನ್ನಾಗಿ ಎಳ್ಕೊಬೇಕಂದ್ರೆ ಒಂದು 2 ಅವರ್ ಬಿಟ್ಟರೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಮಾತ್ರ. ಹಾಗಾಗಿ ನಾನಿಲ್ಲಿ ತವಾ ಇಟ್ಕೊಂಡಿದ್ದೀನಿ, ಒಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ರವೆ ಹಾಕಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ರವೆ ಫ್ರೈ ಆದರೆ ರವೆ ಹಾಕ್ಬೋದು, ನೀವು ತವಾ ಫ್ರೈ ಆದರೆ ಹಾಗೇ ಹಾಕ್ಬೋದು. ನಾನು ನಿಮಗೆ ಒಂದು ಮೀನು ತವಾ ಫ್ರೈ ಕೂಡ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ರವೆಯನ್ನು ಉಪಯೋಗಿಸಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೋಬೇಕು. ನಾವೀಗ ಇದನ್ನು ಉಲ್ಟಾ ಹಾಕ್ಕೊಳ್ಳೋಣ. ಮೀನನ್ನು ಉಲ್ಟಾ ಹಾಕ್ಕೊಳ್ಬೇಕು. ಸ್ವಲ್ಪ ದೊಡ್ಡ ಮೀನಲ್ವ, ಹಾಗಾಗಿ ನಿಧಾನಕ್ಕೆ ಹಾಕ್ಕೋಬೇಕು. ನೋಡಿ, ಈ ರೀತಿ. ಇವಾಗ 2 ಸೈಡ್ ನೀಟಾಗಿ ಮೀನನ್ನು ಬೇಯಿಸ್ಕೊಳ್ಬೇಕು ನಾವು. 2 ಸೈಡು ಬೇಯಿಸ್ಕೋಬೇಕು ಮೀನನ್ನು. ಈಗ ಇದಾಗಿದೆ, ಒಂದು ತಟ್ಟೆಗೆ ತಗೊಳ್ಳೋಣ. ಇನ್ನು ಉಳಿದಿರೋ 2 ಮೀನುಗಳನ್ನು ಕೂಡ ನಾನು ಇದೇ ರೀತಿ ಹಾಕ್ಕೊಳ್ತೀನಿ, ಇದೇ ಪಾತ್ರೆಗೆ. ಈಗ ಒಂದು ತವಾ ಫ್ರೈ ಹಾಕಿದ್ದೇನೆ, ಒಂದು ರವಾ ಫ್ರೈ ಹಾಕಿದ್ದೇನೆ. ನೋಡಿ, ಮಸಾಲೆ ಕೋಟಿಂಗ್ ಏನು ಬಿಟ್ಕೊಳ್ಳಲ್ಲ. ನಾವು ಎಣ್ಣೆ ಉಪಯೋಗಿಸಿದ್ದೀವಿ, ಹಾಗೆ ಕಾರ್ನ್ಫ್ಲೋರ್ ಉಪಯೋಗಿಸಿದ್ದೀವಲ್ವಾ, ಕೋಟಿಂಗ್ ಬಿಟ್ಕೊಳ್ಳಲ್ಲ. ನೋಡಿ,
ಕೋಟಿಂಗ್ ಬಿಟ್ಕೊಂಡಿಲ್ಲ, ಕೋಟಿಂಗ್ ಬಿಟ್ಕೊಳ್ಳೋದಿಲ್ಲ. ಈ ರೀತಿ ಇದು ರವಾ ಫ್ರೈ, ಈ ಕಡೆ ಇರೋದು ತವಾ ಫ್ರೈ, ಮಸಾಲೆ ಫ್ರೈ. ನೋಡಿದ್ರಲ್ವಾ ಪಾಂಪ್ಲೆಟ್ ಫ್ರೈ ಹೇಗೆ ಮಾಡೋದು ಅಂತ. ಇವಾಗ ಎಲ್ಲ ಮೀನು ಫ್ರೈಗಳು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋವನ್ನು ಇಷ್ಟ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನಲನ್ನು ನೀವು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.